ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ನೀಟ್ 2025 ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಕಟ್ ಆಫ್ ನೋಡೋಣ. ಪ್ರಾವಿಷನಲ್ ಕಟ್ ಆಫ್ ನೆಕ್ಸ್ಟ್ ಫೈನಲ್ ಕಟ್ ಆಫ್ ಆಗುತ್ತೆ, ತುಂಬ ಚೇಂಜಸ್ ಏನು ಇರೋದೇ ಇಲ್ಲ. 2025 ಸೆಕೆಂಡ್ ರೌಂಡ್ ಆದ್ಮೇಲೂ ಒಂದಷ್ಟು ಕಾಲೇಜ್ಗಳಲ್ಲಿ ಒಂದಷ್ಟು ಸೀಟ್ಸ್ ಆ್ಯಡ್ ಆಯಿತು. ಆಮೇಲೆ ಮಾಪಪ್ ಅಲ್ಲಿ ಥರ್ಡ್ ರೌಂಡ್, ಮಾಪಪ್ನವರು ನೆಕ್ಸ್ಟ್ ಥರ್ಡ್ ರೌಂಡ್ ಅಂತ ಕರೆದ್ರು, ಅಲ್ಲಿ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಯಿತು. ಥರ್ಡ್ ರೌಂಡಲ್ಲಿ ಒಂದೊಂದೇ ಕಾಲೇಜಲ್ಲಿ 50 ಸೀಟು 100 ಸೀಟ್ ಅಂತ ಆ್ಯಡ್ ಆಗ್ತಾ ಹೋಯಿತು. ಹಾಗಾಗಿ ಕಟ್ ಆಫ್ ಡ್ರಾಪ್ ಆಯಿತು. ಈಗ ಇಲ್ಲಿ ಡಿಫರೆಂಟ್ ಕ್ಯಾಟಗರೀಸ್ದು ಕಟ್ ಆಫ್ ನೋಡೋಣ. ಆ ಕ್ಯಾಟಗರಿಯಲ್ಲಿ ಲಾಸ್ಟ್ ಸೀಟು ಯಾವ ಕಾಲೇಜಲ್ಲಿ ಅಲಾಟ್ ಆಗಿತ್ತು ಅಂತ. ಲೆಟ್ ಅಸ್ ಸ್ಟಾರ್ಟ್ ವಿತ್ 1G ಕ್ಯಾಟಗರಿ. 1G ಕ್ಯಾಟಗರಿಯಲ್ಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿದ್ದು ಆಲ್ ಅಮೀನಲ್ಲಿ ದ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್, ನಾಟ್ ಕ್ಯಾಟಗರಿ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ ವಾಸ್ 93,426. ಸೊ ಈ ಆಲ್ ಇಂಡಿಯಾ ರ್ಯಾಂಕ್ ನೋಡ್ಕೊಳ್ಳಿ, ಇದು ತುಂಬ ವೇರಿ ಆಗೋದಿಲ್ಲ, ಸಿಕ್ಕಾಪಟ್ಟೆ ಅಂತೂ ವೇರಿಯೇಷನ್ ಆಗೋದಿಲ್ಲ. ಮಾರ್ಕ್ಸ್ ವೇರಿ ಆಗ್ಬೋದು, ಆಲ್ ಇಂಡಿಯಾ ರ್ಯಾಂಕ್ ತುಂಬ ವೇರಿ ಆಗೋದಿಲ್ಲ. ಈ ವರ್ಷ +or- ಒಂದು 5% ವೇರಿ ಆಗಬಹುದು, ಇಲ್ಲ +or-10% ಅನ್ಕೊಳ್ಳಿ, ದಿ ವರ್ಸ್ಟ್. ಸೊ 1G ಕ್ಯಾಟಗರಿಯಲ್ಲಿ ನಿಮ್ಮ ರ್ಯಾಂಕ್ ಏನಾದರೂ ಇದ್ರ ಸುತ್ತಮುತ್ತ ಇದ್ರೆ ನಿಮಗೆ ಸಿಗುವ ಸಾಧ್ಯತೆ ಇದೆ. ಯಾವ ಕಾಲೇಜಲ್ಲಿ ಸಿಗ್ಬೋದು ಅನ್ನೋದು ಹೇಳುತ್ತೆ. ಇದಕ್ಕಿಂತ ಒಳ್ಳೆ ರ್ಯಾಂಕ್ ಬಂದಿದ್ರೆ ಆಲ್ ಅಮೀನ್ಗಿಂತ ಬೆಟರ್ ಕಾಲೇಜಲ್ಲೇ ನಿಮಗೆ ಸಿಗುತ್ತೆ. 2AG ಕ್ಯಾಟಗರಿಯಲ್ಲಿ KBN ಗುಲ್ಬರ್ಗಾದಲ್ಲಿ 90,156 ಬಂದಿರೋರಿಗೆ ಸಿಕ್ಕಿತ್ತು. ನೀವು ಏನಾದರೂ 90,000ಗಿಂತ ಒಳಗಡೆ ಇದ್ದೀರಾ ಅಂದರೆ ನೀವು ಸೇಫ್ ಅನ್ಕೊಳ್ಳಿ. 90,000 ಸುತ್ತಮುತ್ತ ಇದ್ರೆ ಸ್ವಲ್ಪ ಬಾರ್ಡರ್ಲಿ ಇದ್ದೀರಾ ಅಂತ ನೀವು ತಿಳ್ಕೊಬಹುದು. ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂದರೆ ಈ ಥರ ಕಾಲೇಜಸಲ್ಲಿ ಸಿಗ್ಬೋದು. KBN ಗುಲ್ಬರ್ಗಾ ಇದಕ್ಕಿಂತ ಚೆನ್ನಾಗಿದೆಯಾ? 2AG ಕ್ಯಾಟಗರಿ 80,000, 75,000, 50,000 ಇದೆಯಾ? ತುಂಬ ಬೆಟರ್ ಕಾಲೇಜಲ್ಲಿ ನಿಮಗೆ ಸಿಗುವ ಸಾಧ್ಯತೆ ಇದೆ. 2BG ಕ್ಯಾಟಗರಿಯಲ್ಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿದ್ದು 78,120 ಆಲ್ ಇಂಡಿಯಾ ರ್ಯಾಂಕ್ ಬಂದಿರೋರಿಗೆ ಶ್ರೀ ಮಧುಸೂದನ್ ಸಾಯಿಯಲ್ಲಿ, ವೇರ್ ದೇರ್ ಇಸ್ ಝೀರೋ ಎಜುಕೇಷನ್ ಫೀಸೇ ಇಲ್ಲ, ಹಾಸ್ಟೆಲ್ ಫೀಸು ಸಹ ಇಲ್ಲ, ಒಂದು ಬಾಂಡ್ ಬರ್ಕೊಡ್ಬೇಕಾಗುತ್ತೆ. 3AG ಕ್ಯಾಟಗರಿಯಲ್ಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿದ್ದು ಸೆಕೆಂಡ್ ರೌಂಡಲ್ಲಿ 68,916 ಆಲ್ ಅಮೀನ್ ಮೆಡಿಕಲ್ ಕಾಲೇಜಲ್ಲಿ. 3BG ಕ್ಯಾಟಗರಿಯಲ್ಲಿ 76,011 76,011 ಎಲ್ಲಿ? JGMMMCಯಲ್ಲಿ. ಇಲ್ಲಿ ಫೀಸು ನಾಟ್ 1.5 lakh, 6 lakhs ಇರುತ್ತೆ. ಅದನ್ನು ಹುಷಾರಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಜನರಲ್ ಮೆರಿಟಲ್ಲಿ 69,114 JGMMMCಯಲ್ಲಿ ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲಿ. ಅದಾದ ಮೇಲೆ ನಿಮ್ಗೆ ಹೇಳಿದೆ ಥರ್ಡ್ ರೌಂಡಲ್ಲಿ ಕಟ್ ಆಫ್ ಇನ್ನೂ ಡ್ರಾಪ್ ಆಗಿತ್ತು. ಸೊ ಈ ವರ್ಷ ಇದರಲ್ಲಿ ಮಾಕಲ್ಲಿ ಫಸ್ಟ್ ರೌಂಡಲ್ಲಿ ತುಂಬ ಗಾಬರಿ ಆಗಬೇಡಿ, ಕಟ್ ಆಫ್ ಹೈ ಇರುತ್ತೆ, ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಒಂದಷ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಎಲ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೊರಟೋಗ್ತಾರೆ. ಬಟ್ ಫಸ್ಟ್ ರೌಂಡಲ್ಲಿ ಎಲ್ಲ ಇಲ್ಲೇ ಇರ್ತಾರೆ, ಹಾಗಾಗಿ ನಿಮಗೆ ಈ ಥರದ ಕಟ್ ಆಫ್ ಕಾಣೋದಿಲ್ಲ. ಹಾಗಾಗಿ ನಾನು ಎಲ್ಲ ವಿಡಿಯೋದಲ್ಲೂ ಫಸ್ಟ್ ರೌಂಡ್ ಕೊಟ್ಟಿರ್ತೀನಿ, ಇಲ್ಲ ಲಾಸ್ಟ್ 2 years, ಲಾಸ್ಟ್ 3 years ಕಟ್ ಆಫ್ ಕೊಡ್ತೀನಿ ನಿಮಗೆ. ಜನರಲ್ ಮೆರಿಟ್ 1.5 ಲಕ್ಷದ್ದು ಆಲ್ ಅಮೀನಲ್ಲಿ 68,718 ಬಂದಿರೋರಿಗೆ ಸಿಕ್ಕಿತ್ತು. 68,718 ಬಂದಿರೋರಿಗೆ 1.5 lakh ಸೀಟ್ ಸಿಕ್ಕಿತ್ತು. ಜಸ್ಟ್ ಮಿಸ್ ಆಗಿ ನೋಡಿ 69,114 6 ಲಕ್ಷ ಆಯಿತು. ಹಾಗಾಗಿ ಯಾರಾದರೂ ಈ ವರ್ಷ ಸೆಕೆಂಡ್ PU, ಈ ವರ್ಷ ಫಸ್ಟ್ PU ಅಲ್ಲಿರೋರು ನೋಡ್ತಿದ್ರೆ ಒಂದೊಂದು ಮಾರ್ಕು ಸಹ ಇಂಪಾರ್ಟೆಂಟ್ ಆಗುತ್ತೆ. ಡೋಂಟ್ ವೇಸ್ಟ್ ಟೈಮ್, ಪುಟ್ ಯುವರ್ ಹಾರ್ಡ್ ವರ್ಕ್. ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಎಫರ್ಟ್ ಹಾಕಿ ಓದಿ. SC ಜನರಲಲ್ಲಿ JGMMCಯಲ್ಲಿ 2,22,134 ಬಂದಿರೋರಿಗೆ 6 ಲಕ್ಷ ಸೀಟ್ ಸಿಕ್ಕಿತ್ತು. SC ಜನರಲಲ್ಲಿ ಕನಚೂರಲ್ಲಿ 2,20,493 ಬಂದಿರೋರಿಗೆ 1.5 lakh ಸೀಟ್ ಸಿಕ್ಕಿತ್ತು. STGಯಲ್ಲಿ 2,19,682 ಬಂದಿರೋರಿಗೆ JGMMCಯಲ್ಲಿ 6 lakh ಸೀಟ್ ಸಿಕ್ಕಿದ್ರೆ, ST ಜನರಲಲ್ಲಿ ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ 2,12,423 ಬಂದಿರೋರಿಗೆ 1.5 lakh ಸೀಟ್ ಸಿಕ್ಕಿತ್ತು. ದೆನ್ ಪ್ರೈವೇಟ್ ಕೋಟಾದಲ್ಲಿ ಸಪ್ತಗಿರಿಯಲ್ಲಿ 3,52,820 ಬಂದಿರೋರಿಗೆ ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲಿ. ಅದೇ ಫಸ್ಟ್ ರೌಂಡ್ ನೋಡಿದ್ರೆ ನಿಮಗೆ ಈ ನಂಬರ್ಸೇ ಕಾಣೋದಿಲ್ಲ. GMPH ಅಲ್ಲಿ ಶ್ರೀ ಮಧುಸೂದನ್ ಸಾಯಿಯಲ್ಲಿ 5,05,888 ಬಂದಿರೋರಿಗೆ ಸೀಟ್ ಸಿಕ್ಕಿತ್ತು. GMRH ಅಲ್ಲಿ 1,10,492 ಬಂದಿರೋರಿಗೆ JGMMCಯಲ್ಲಿ ಸಿಕ್ಕಿತ್ತು. GMR ಅಲ್ಲಿ 82,423 ಬಂದಿರೋರಿಗೆ JGMMCಯಲ್ಲಿ ಸಿಕ್ಕಿತ್ತು. JGMMCಯಲ್ಲಿ ಮಾತ್ರ ಗೌರ್ಮೆಂಟ್ ಕೋಟಾ ಸೀಟ್ಗೆ 6 ಲಕ್ಷ ಇಟ್ಟಿದ್ದಾರೆ, ಇನ್ನೆಲ್ಲ ಕಾಲೇಜಲ್ಲೂ 1.5 ಲಕ್ಷನೇ ಇರುತ್ತೆ. ದಿಸ್ ಇಸ್ ಆಲ್ ಕ್ಯಾಟಗರೀಸ್ 2025 ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಕಟ್ ಆಫ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಯಾವ ಕಾಲೇಜುಗಳಲ್ಲಿ ನಿಮ್ಮ ರ್ಯಾಂಕ್ ಬಾರ್ಡ್ರಲ್ಲಿ ಇದ್ರೆ ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂತ. ಆಲ್ ಅಮೀನ್, KBN, JGMMC ಈ ಥರ ಕಾಲೇಜುಗಳಲ್ಲಿ ಸಿಗಬಹುದು. ಬಾರ್ಡ್ರಲ್ಲಿ ಇದ್ದರೆ ಸೇಫ್ ಇಲ್ಲ, ಸ್ವಲ್ಪ ಬಾರ್ಡ್ರ್ ಸಿಗಬಹುದು, ಇಲ್ಲ ಮಿಸ್ ಆಗ್ಬೋದು ಅಂತಿದ್ರೆ ಈ ಥರ ಕಾಲೇಜಸಲ್ಲಿ ನಿಮಗೆ ಖಂಡಿತ ಸಿಗುತ್ತೆ. ಸೊ ನಿಮ್ಮ ರ್ಯಾಂಕ್ 50,000, 60,000, 65,000 ಬಂದಿದ್ರೆ 1.5 ಲಕ್ಷದ ಸೀಟಿಗೆ ಮೋಸ ಇಲ್ಲ, ಆರಾಮಾಗಿ ಸೇಫಾಗಿ ಸಿಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಆದರೆ ಬಾರ್ಡರ್ ಲೈನು
ಚಾನ್ಸು ಲಕ್ಕು ಎಲ್ಲ ಮ್ಯಾಟ್ರ್ ಆಗುತ್ತೆ. ಆಮೇಲೆ 70-75 ದಾಟ್ತಾ ಹೋಗ್ತಾ ಇದ್ದಾಗೆ ಐ ಆಮ್ ಟಾಕಿಂಗ್ ಅಬೌಟ್ ಜನರಲ್ ಮೆರಿಟ್. 70-75 ದಾಟ್ತಾ ಹೋಗ್ತಾ ಇದ್ದಾಗೆ ಪ್ರೈವೇಟ್ ಕೋಟಾಗೆ ಹೋಗಬೇಕಾಗುತ್ತೆ. ಪ್ರೈವೇಟ್ ಕೋಟಾದಲ್ಲಿ 12 ಲಕ್ಷ ಇರುತ್ತೆ. 1 ಲಕ್ಷ ರ್ಯಾಂಕ್ ಇದ್ರು 1 ಲಕ್ಷ 5,000, 1 ಲಕ್ಷ 10, 1 ಲಕ್ಷ 20,000ವರೆಗೂ ಆರಾಮಾಗಿ ಸಿಗುತ್ತೆ. ನೆಕ್ಸ್ಟ್ ಸ್ವಲ್ಪ ಬಾರ್ಡರ್ ಲೈನ್ ಹೋಗ್ತೀರಾ. ನೆಕ್ಸ್ಟ್ 1.25 ಲ್ಯಾಕ್ ರ್ಯಾಂಕ್ ಆದಮೇಲೆ ಏನಾದರೂ ಹೋದರೆ ನೀವು 16 ಲ್ಯಾಕ್ಸ್ KBN ಅಲ್ಲಿ, ನೆಕ್ಸ್ಟ್ 20 ಲಕ್ಷ 22 ಲಕ್ಷ ಅಂತ ಹೋಗ್ತಾ ಇರಬೇಕಾಗುತ್ತೆ. 2 ಲಕ್ಷ ದಾಟಿದ ಮೇಲೆ ಸ್ವಲ್ಪ ರಿಸ್ಕ್ ಇರುತ್ತೆ. ಬಟ್ ಇಲ್ಲಿ ಸಪ್ತಗಿರಿಯಲ್ಲಿ ನೋಡಿ GMPಯಲ್ಲಿ 3,52,820 ಬಂದಿರೋರ್ಗೂ ಸಿಕ್ಕಿತ್ತು. ವೆಯ್ಟ್ ಮಾಡಬೇಕಾಗತ್ತೆ. ಕೌನ್ಸಿಲಿಂಗ್ ಈಸ್ ನಥಿಂಗ್ ಬಟ್ ಟೆಸ್ಟಿಂಗ್ ಯುವರ್ ಪೇಷನ್ಸ್ ಇಟ್ಕೊಳ್ಳಿ, ಕಾಮಾಗಿ ಅನಲೈಸ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಸೆಕೆಂಡ್ ರೌಂಡಲ್ಲಾಗಲಿ ಥರ್ಡ್ ರೌಂಡಲ್ಲಾಗಲಿ ಖಂಡಿತ ಸೀಟ್ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.